ಇಷ್ಟು ಸುಲಭವಾಗಿರುವಂತಹ, ಇಷ್ಟು ರುಚಿಯಾಗಿರುವಂತಹ, ಇಷ್ಟು ಡಿಫ್ರೆಂಟ್ ಆಗಿರುವಂತಹ ಎಣ್ಣೆಗಾಯಿಯನ್ನು ನೀವು ಇಲ್ಲಿ ತನಕ ತಿಂದಿರಲು ಚಾನ್ಸೇ ಇಲ್ಲ. ಇದೊಂದು ಹೊಸ ರೆಸಿಪಿ. ಎಣ್ಣೆಗಾಯಿ ಯಾರಿಗೆ ತುಂಬ ಇಷ್ಟನೋ ಇದನ್ನ ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತೀರಾ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣವಾ? ಈ ಎಣ್ಣೆಗಾಯಿಯನ್ನು ಮಾಡಲಿಕ್ಕೆ ನಾನು ಈ ಥರದ್ದು ಒಂದು ಬದನೆಕಾಯಿಯನ್ನು ತಗೊಂಡಿದ್ದೇನೆ. ದೊಡ್ಡದಾಗಿದೆ ಇದು. ಆಲ್ಮೋಸ್ಟ್ ಒಂದು ಅರ್ಧ kg ಇದೆ ಒಂದೇ ಒಂದು ಬದನೆಕಾಯಿ ಇದು. ಇದನ್ನ ನೀವು ಮೊದಲು ಏನು ಮಾಡಬೇಕು, ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಪೂರ್ತಿ ಬುಡತನಕ್ಕಲ್ಲ, ಇಷ್ಟು ಕಟ್ ಮಾಡಿ ನೋಡಿ, ಮೆಲ್ಲಗೆ ಇದನ್ನ ಒಂಚೂರು ಬಿಡಿಸ್ಕೋಬೇಕು. ಯಾಕಂತಂದರೆ ಮಸಾಲ ಎಲ್ಲ ಇದರ ಒಳಗಡೆ ಎಳ್ಕೋಬೇಕಲ್ವ, ಆದ್ದರಿಂದ ನೋಡಿ ತುದಿಯಿಂದ ಈ ಥರ ಸ್ವಲ್ಪ ಬಿಡಿಸ್ಕೋಬೇಕು, ಬುಡತನಕ ನಾವು ಬಿಡಿಸ್ಕೋಬಾರ್ದು. ಇಷ್ಟಾದ ನಂತರ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಡಿ. ನಾವು ಎಣ್ಣೆಗಾಯಿ ಮಾಡಲಿಕ್ಕೆ ಅದನ್ನ ಚೂರು ಬಿಸಿ ಮಾಡಿಕೊಂಡು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ನಮಗೆ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇದನ್ನ ನಾವು ಒಂದು ಸ್ವಲ್ಪ ಹುರಿದ್ಕೋಬೇಕು. ಹುರಿದಾದ ನಂತರ 3 ಒಣಮೆಣಸಿನಕಾಯಿ, ಒಂದು 4ರಷ್ಟು ಹಸಿಮೆಣಸಿನಕಾಯಿ, ಹಾಗೆಯೇ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಆಪ್ಷನಲ್, ತಿನ್ನದವರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಬದನೆಕಾಯಿ ಇದೆಯಲ್ವ, ಅದನ್ನ ಹಾಕ್ಕೊಂಡು ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಈ ಥರ ಮಗುಚುತ್ತಾ ನಾವು ಫ್ರೈ ಮಾಡಬೇಕು. ಒಂದು 2 ನಿಮಿಷ ನಾವು ಈ ಥರ ಆಯಿಲಲ್ಲಿ ಬದನೆಕಾಯಿಯನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇವಾಗ ನೋಡಿ, 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಟಿದ್ದೇನೆ, ಅದನ್ನ ನೀವು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆಯೇ 3 ಟೊಮೆಟೊನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೇನೆ. 3 ನಾಟಿ ಟೊಮೆಟೊ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಮಿರ್ಚಿ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 4 ಟೇಬಲ್ ಸ್ಪೂನಷ್ಟು ಪಲ್ಯದ ಪುಡಿ ಹಾಕ್ಕೊಂಡಿದ್ದೇನೆ, 1 ಟೇಬಲ್ ಸ್ಪೂನಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಬೆಲ್ಲ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪಲ್ಯದ ಪುಡಿ ಇಲ್ಲದಿದ್ದರೆ 4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ, ಯಾವುದಾದ್ರೂ ಸಾಂಬಾರು ಪುಡಿ ನಡೆಯುತ್ತೆ. ಈ ಮಸಾಲದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಬದನೆ ಇರುತ್ತಲ್ವ, ಅದರ ಎಡೆಗೆ ಈ ಮಸಾಲನ ಹಾಕ್ಕೊಳ್ಳಿ. ಒಂಚೂರು ಚೆನ್ನಾಗಿ ಮಗುಚಿದ ನಂತರ ಇವಾಗ ನಾವು ಇದಕ್ಕೆ ನೋಡಿ ಎಲ್ಲ ಕಡೆ ಈ ಮಸಾಲ ಒಳಗಡೆ ಸೇರ್ಕೊಂಡಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಅದಾದ ನಂತರ ಒಂದು 2 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವಿದನ್ನ ಹೈ ಫ್ಲೇಮಲ್ಲಿ, ಹೈ ಅಥವಾ ಮೀಡಿಯಮ್ ಸಾಕು, ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ನೀವು ನಡುವೆ ಇದನ್ನ ಮಗುಚ್ತಾ ಇರಬೇಕು. ಯಾಕಂತಂದರೆ ಮಸಾಲದಲ್ಲಿ ನಾವು ಬೇಯಿಸುವಾಗ ಮಗುಚ್ತಾ ಇದ್ದಿದ್ರೆ ಏನಾಗುತ್ತೆ ಅಂತಂದರೆ ತಳ ಹಿಡಿಯುತ್ತೆ. ಮತ್ತು ಎಲ್ಲ ಕಡೆ ಬೇಯಬೇಕಲ್ವ, ಆದ್ದರಿಂದ ಇದನ್ನ ಬಿಡಿಸ್ಕೊಂಡು ಈ ಥರ ಸೌಟಲ್ಲಿ ಮಗುಚ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಒಂದು 5-6 ನಿಮಿಷ ನಿಮಗೆ ಬೇಯಲಿಕ್ಕೆ ಬೇಕಾಗ್ಬೋದು. 5-6 ನಿಮಿಷ ಆದ ನಂತರ ಮಸಾಲ ಗಟ್ಟಿಯಾಗಿರುತ್ತೆ ನೋಡಿ, ಈ ಹದಕ್ಕೆ ಬಂದಿರುತ್ತೆ. ಒಳಗಡೆ ಕೂಡ ಬದನೆ ನೀಟಾಗಿ ಬೆಂದಿದೆ ನೋಡಿ. ನೀವು ಮಗುಚುತ್ತಾ ಮುಚ್ಚಳನ ಮುಚ್ಚಿಟ್ಬಿಟ್ಟೆ ಬೇಯಿಸ್ತಾ ಇರಿ, ಬೇಗ ಬೇಯುತ್ತೆ ನೋಡಿ. ಇಷ್ಟೇ, ಏನಿಲ್ಲ. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಸುಲಭವಾಗಿ ಬಾಯಿ ನೀರೂರಿಸುವಂಥ ಎಣ್ಣೆಗಾಯಿಯನ್ನು ಹೊಸ ವಿಧಾನದಲ್ಲಿ ಮಾಡಿದ್ವಿ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಖತ್ ಖಡಕ್ಕಾಗಿರುತ್ತೆ. ನಾನು ಹೇಳಿದ ಮೆಷರ್ಮೆಂಟಲ್ಲಿ ನೀವು ಇಂಗ್ರೀಡಿಯೆಂಟ್ಸನ್ನು ತಗೊಂಡು ಹಾಕಿ ಈ ಥರನೇ ನೀವು ಮಾಡಿದರೆ ಸೂಪರ್ ಆಗಿರುವಂಥ ಎಣ್ಣೆಗಾಯಿನ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡ್ಬೋದು. ಅದಕ್ಕೆ ಸಪ್ರೇಟಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಟಫಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ತುಂಬ ಅಂತಂದರೆ ತುಂಬಾ ಸಿಂಪಲ್ ರೆಸಿಪಿ ಇದು. ಚಪಾತಿಗಿರ್ಬೋದು, ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕಿರ್ಬೋದು, ರೋಟಿಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ನಿಮಗೆ ಎಕ್ಸಾಕ್ಟಾಗಿ ಇಂಗ್ರೀಡಿಯೆಂಟ್ಸ್ದು ಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆಯೇ ಪಲ್ಯದ ಪುಡಿ ಅಂತ ಹೇಳಿದ್ನಲ್ವ, ಆ ರೆಸಿಪಿನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಕರೆಕ್ಟಾಗಿ ಇದೇ ಮೆಷರ್ಮೆಂಟಲ್ಲಿ ನಾನು ಹೇಳಿದ ರೀತಿಯೇ ಮಾಡಿ ಸೂಪರ್ ಆಗಿರುವಂಥ ಎಣ್ಣೆಗಾಯಿಯನ್ನು ನೀವು ಎಲ್ಲರೂ ಮಾಡಿ ತಿನ್ಬೋದು. ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ,
ಕರೆಕ್ಟಾಗಿ ಬದನೆ ಒಳಗಡೆಯಿಂದ ಕೂಡ ನೀಟಾಗಿ ಬೆಂದಿದೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತಲ್ವಾ ಬದನೆ ಎಷ್ಟೊತ್ತು ಬೇಯಬೇಕು ಅಂತ. ನೀಟಾಗಿ ಚೆಕ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಸೂಪರ್ ಆಗಿರುವಂತಹ ಬದನೆಕಾಯಿ ಎಣ್ಣೆಕಾಯಿ ರೆಡಿ ಆಗಿದೆ. ಇಷ್ಟೇ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿಗೂ.